7 ಊರಿಗೆ ಒಬ್ಬ ಗೌಡ ಇದ್ದಂತ. ಹಿಂದಿನ ಕಾಲದಾಗ ಅದು ಕತೆ ಹೇಳ್ತಾರೆ. 7 ಊರಿಗೆ ಗೌಡ್ರು ಅಂದ್ರೆ ಸುಮಾರು 100 ಎಕರೆ ಜಮೀನು, ಸಾಕಷ್ಟು ಸಂಪತ್ತು, ಭೋಗಲಾಲೇಶಿಯೊಳಗೆ ಮಿಂದಿದ್ದವ. ಒಂದರ ಮೇಲೆ ಒಂದು 3 ಮಂದಿ ಹೆಂಡರನಾಗಿದ್ದಂತ. ಆದರೆ ಭೋಗದೊಳಗೆ ರೋಗಗಳು ಹೆಚ್ಚತ್ತು. ರೋಗಕ್ಕೆ ತುತ್ತಾಗಿ ಅವನಿಗೆ ತೊಂಡು ರೋಗ ಬಂತತ್ತು. ಅದು ಸಂಸಾರಿಕ ರೋಗ, ಹೆಂಡ್ರಿಗೂ ಹಂತ್ಕೋತತ್ತು. ಸಂಸಾರದೊಳಗೆ ಜಿಗುಪ್ಸೆ ಉಂಟಾತ. ಜಿಗುಪ್ಸೆ ಆದ ಕೂಡಲೇ, ದುಃಖಿ ಆದ ಕೂಡಲೇ ಪಶ್ಚಾತ್ತಾಪ ಆತಂದ್ರೆ ಹೆಂಗೆ ಸುಖ ಏನಪ್ಪ ಈ ಜಗತ್ತು ಏನಂಥೇಳಿ ವಿಚಾರ ಮಾಡ್ತಾರಲ್ಲ, ಹಂಗೆ ವಿಚಾರ ಮಾಡಕ್ಕೆ ಹೈದ್ದಾಗ ಒಬ್ಬ ಮಹಾನುಭಾವರು ಹೇಳಿರಂತ, ಏನಪ್ಪ ನನ್ನ ದುಃಖ ಹೋಗವಲ್ದು, ನನಗೆ ತಾಪತ್ರೆ ಹೋಗವಲ್ದು, ನನಗೆ ಶರೀರ ಹಿಂಗೆ, ಏನಿದ್ರೆ ಏನು, ದುಡ್ಡಿದ್ರೆ ಏನು, ಇದಿದ್ರೆ ಏನು ಅಂತ ತಿಳ್ಕೊಂಡು ಹೇಳ್ಕೊಂಡಂತ. ಆವಾಗ ಅವ್ರು ಹೇಳಿದ್ರತ್ತ, ಯೋಗ್ಯ ಗುರುವಿನ ಆರಿಸ್ಕೋ, ಗುರುವಿನಿಂದ ಉಪದೇಶ ಪಡಿ, ನೀ ಮುಕ್ತಾಕಿ ಈ ಬಂಧನದಿಂದ ದುಃಖದಿಂದ ದೂರ ಆಕತ್ ನಿನಗೆ ಅಂತ ಹೇಳಿರತ್ತೆ. ಗುರುರು ವಿನಃ ಮುಕ್ತಿರ್ ನಾಸ್ತಿ ಅಂತಾರೆ ನೋಡ್ರಿ. ಎಲ್ಲರಿಗೂ ಗುರುಗಳು ಬೇಕೇ ಬೇಕು. ಈಗ ಈ ಭಾರತ ದೇಶವನ್ನು ಜಗತ್ತಿನ ಗುರು ಅಂತ ಸಾರ್ಬೇಕಂತೀವಿಲ್ಲ ನಾವು. ಯಾಕೆ? ಗುರು ಅನ್ನೋದು ಭಾಳ ಮುಖ್ಯ, ಭಾಳ ದೊಡ್ಡವ. ಗುರು ಏನು ಮಾಡಬಲ್ಲ ಅಂದ್ರೆ ತಣ್ಣಂಗೆ ಮಾಡ್ಕೋಬಲ್ಲ. ಪರುಷಮಣಿ ಶುದ್ಧವಾದಂಥ ಕೆಬ್ಬಿನವನ್ನು ಬಂಗಾರ ಮಾಡ್ತೈತಿ. ಆದರೆ ಗುರು ಮಾತ್ರ ಯಾವ ಶಿಷ್ಯರನ್ನು ಕೈ ಹಿಡಿತಾನ, ಉಪದೇಶ ಕೊಡ್ತಾನೆ, ಅವ ತಣ್ಣಂಗ ಮಾಡ್ಕೊಂಡ್ಬಿಡ್ತಾನೆ. ಬೇರೆದವ್ರಂಗಲ್ಲ, ತಣ್ಣಂಗ ಮಾಡ್ಕೋತಾನೆ. ಅಂಥ ಗುರು ಪರಂಪರೆ ಇದು. ಅಂಥ ಗುರು ಪರಂಪರೆಯೊಳಗೆ ಬ್ರಹ್ಮಾನಂದ ಶಿವಯೋಗಿಗಳು, ಅವರಂಗನ ಸಿದ್ದೇಶ್ವರ ಮಹಾಸ್ವಾಮಿಗಳು, ಅವರಂಗನ ಈಗ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ನೋಡ್ರಿ. ಹಂಗೆ ಗುರುವಿನ ಅರ್ಸ್ಕೋತ ಹೋದವ. ಭಾಳ ದೊಡ್ಡ ಅಡವಿಯೊಳಗೆ ಅವಾಗಿನ ಕಾಲಕ್ಕೆ ಗುರುಕುಲಗಳಿರ್ತಿದ್ದು. ಆ ಗುರುಕುಲದೊಳಗೆ ಹೋಗಿ ಪ್ರವೇಶ ಮಾಡಿದ. ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡಿದ. ಯಪ್ಪ, ನಾ ಎಲ್ಲ ಸಂಪತ್ತನ್ನು, ಎಲ್ಲ ಹೆಂಡ್ರ ಮಕ್ಕಳನ್ನು ತ್ಯಾಗ ಮಾಡಿ ಬಂದನಿ, ನನಗೆ ಉಪದೇಶ ಕೊಡಿಯಪ್ಪ ಅಂದ. ಆವಾಗಿನ ಕಾಲದೊಳಗೆ ಸರಳವಾಗಿ ಉಪದೇಶ ಕೊಡ್ತಿದ್ದಿಲ್ಲ. ಈಗೇನು ಉಪದೇಶ ಅಂದ್ರೆ ಬೇಕಾದಷ್ಟು ಧಾರಾಳವಾಗಿ ಎಲ್ಲರೂ ಕೊಡ್ತಾರೆ. ಅವಾಗ ಗುರುಗಳಂದರು, ನೀವು ಉಪದೇಶ ತಗೋಕ್ಕೆ ಯೋಗ್ಯ ಆಗಿದ್ದೆ ಅಂದ್ರೆ ಕೊಡ್ತನು ಅಂದ್ರೆ ಅವರು. ಯೋಗ್ಯ ಆಗಬೇಕಾಗಿದ್ರೆ ನನ್ನ ಕಣ್ಣು ಮುಂದೆ ನೀ 12 ವರ್ಷ ಸೇವಾ ಮಾಡಿದ್ದು ಗುರುತಾಗಬೇಕು ಅಂದರು. ಅವಂದ, ಎಲ್ಲ ಮನಿಮಾರ ಬಿಟ್ಟು ಬಂದನಿ, ನಿಮ್ಮ ಆಶ್ರಮದೊಳಗಿರ್ತನು, ಸೇವಾ ಮಾಡ್ತನು ಅಂತ ಒಪ್ಕೊಂಡ. ಒಪ್ಕೊಂಡ ನಂತರ ಉಳಿದ 4-6 ವರ್ಷ ಹೋಗಿತ್ತು. ಗುರುಗಳು ಹೊರಗೆ ಭಕ್ತಿ ಪ್ರಚಾರಕ್ಕೆ ಹೊಂಟಿದ್ರು. ಗೌಡ ಚಲೋ ಸೇವಾ ಮಾಡ್ತಾನಂತ ತಿಳ್ಕೊಂಡು ಅವನನ್ನು ಕರ್ಕೊಂಡ್ರು ಸೇವಾಕ್ಕೆ. ಹಂಗೆ 18 ಊರು ತಿರುಗ್ತಾ ಬರುವಾಗ ಗೌಡ್ನೂರು ಇನ್ನೊಂದು 10 ಕಿಲೋಮೀಟ್ರ್ ಇರಬೇಕು. ಗೌಡಂದ, ಯಪ್ಪ ನಮ್ಮೂರು ಇಲ್ಲೇ ಐತಿ, ಹೋಗು ನಡ್ರಿ ಅಂದ. ಅನಿವಾರ್ಯ ಅವರಿಗೆ ಗುರುಗಳಿಗೆ ನಡಿಪ ಅಂದರು. ಹೊಂಟ್ರು. ಹೋಗುವುದ್ರಾಗ ಊರು ಇನ್ನೊಂದು ಅಣತಿ ದೂರದೊಳಗನ ಒಂದು ದೊಡ್ಡ ಹಳ್ಳ ಹರಿದಿತ್ತು. ಭಾಳ ವಿಶಾಲವಾಗಿ ಹರಿದಿತ್ತು. ಅದು ಸುಮಾರಾಗಿ ಒಂದು ಪರ್ಲಾಂಗೋ 2 ಪರ್ಲಾಂಗ ಅಗಲಿತ್ತು. ಹಳ್ಳದ ತುಂಬೆಲ್ಲ ಉಸುಕ. ಆ ಉಸುಕಿನ ರಸ್ತಾದಾಗ ನಡೆದಾರ. ಮಧ್ಯಾಹ್ನ ಬಿಸಿಲು. ಆ ಬಿಸಿಲಿನೊಳಗೆ ಬಳಲಿದಂಥ ಗುರುಗಳು ಮಧ್ಯದೊಳಗೆ ಬಂದ ಮೇಲೆ ಕುಸಿದು ಕುಂತು ಬಿಟ್ರು. ಯಾಕ್ರಿ ಅಪ್ಪ ಅಂದ. ಬಾಯಿ ಯಾರೈತು, ನನಗೆ ಮುಂದೆ ನಡೆಯೋದು ಸಾಧ್ಯ ಇಲ್ಲ ಅಂದರು. ನೀರು ಬೇಕು ಅಂದ್ರು ಅವರು. ನೀರಂದ ಕೂಡಲೇ ಇನ್ನೊಂದಿಷ್ಟ ಹೋಗೋದ್ರಾಗ, ಆಚೆ ಕಡೆ ದಾಟೋದ್ರಾಗ ಅಲ್ಲೇ ಹೊರತೈತ್ರಿ ಅಪ್ಪ, ಆ ಹೊರತಿಯೊಳಗೆ ಸಿಗ್ತಾವ್ರಿ ಅಂದವ. ನನಗೇನು ಒಂದು ಹೆಜ್ಜೆ ಮುಂದೆ ಕಿತ್ತಾಡೋಕ್ಕಾಗೋದಿಲ್ಲಪ್ಪ ಅಂದರು. ಆವಾಗ ಚಂಬು ತಗೊಂಡು ಓಡಿ ಹೋದವ ಗೌಡ. ಇತ್ತೇನಾಗಿತ್ತಂದ್ರೆ ದೊಂಬರ ಚೆನ್ನವು ಗಂಡ ತೊಂಡು ರೋಗ ಹತ್ತೈತೆ ಅಂತ ಹೊರಗೆ ಹಾಕಿ ಮತ್ತೊಬ್ಬಕಿನ ಆಗಿದ್ದು.
ಆಕೆ ಜೀವನ ಉಪಾಯಕ್ಕೆ ಒಂದು 4-8 ಕತ್ತೆಗಳನ್ನು ಸಾಕೊಂಡು ಅವುಗಳ ಮೇಲೆ ಮಣ್ಣು ಹಾಕಲ್ಲ ಹೊರಿಸಿ ಬಂದದ್ರೊಳಗೆ ಉಪಜೀವನ ಸಾಗಿಸ್ತಿದ್ಳು. ಆ ಬ್ಯಾಸಿಗೆ ದಿವಸ ಅದೇ ಮಾರ್ಗವಾಗಿ ಕತ್ತಿ ಹೊಡ್ಕೊಂಡು ನೀರು ಕುಡ್ಸಕ್ಕೆ ಆ ವರತಿಗೆ ಹೊಂಟಿಳು. ಆಕೆ ಆ ಕಡೆ ಬರ ಹತ್ತಿದ್ದಳು. ಈ ಕಡೆ ಗುರುಗಳು ಅಚಾನಕ್ ಒಮ್ಮೆಲೆ ಅವ್ರಿಗೆ ಹೊಳಿತು, ಈ ದೇಹ ಬಿಡು ಸಮಯ ಬಂದದ, ಈ ಕ್ಷಣದೊಳಗೆ ದೇಹ ತ್ಯಾಗ ಮಾಡೋದು. ಅವಾಗ ಅವರ ಲೆಕ್ಕ ಹಾಕಿದ್ರು, ಶಿಷ್ಯ ಒಬ್ಬ ಗಂಟು ಬಿದ್ದಾನ, 7-8 ವರ್ಷ ಆತು ಸೇವಾ ಮಾಡ್ಯಾನ, ನಾವು ಉಪದೇಶ ಕೊಡ್ತಾನಂತ ಹೇಳಿದ್ದೆ, ಇನ್ನು ಬಿಟ್ಟು ಹೋದ್ರೆ ಹೆಂಗೆ ಅಂತ ತಿಳ್ಕೊಂಡು ಸಹಜವಾಗಿ ಬಲಗೈ ಹಿಂಗೆ ಮಾಡಿ ಉಸುಕನ್ನು ಸಫಾಯಿ ಮಾಡಿ ಅದರ ಮೇಲೆ ಗುರುಮಂತ್ರ ಬರೆದ್ರು. ಅದರ ಮೇಲೆ ಗುರುಮಂತ್ರ ಬರೆದ್ರು. ಈ ಕಡೆ ದೇಹ ಬಿಟ್ಟರು, ದೇಹ ಬಿದ್ದಿತ್ತು. ಅಟ್ರಾಗ ಡೊಂಬರ ಕಣ್ಣವನು ಚೆನ್ನವನು ಕತ್ತಿಗಳು ಮುಂದೆ ಬರಾಕತ್ತು. ದೂರದಿಂದ ನೋಡಿದಕ್ಕೆ ಯಾರದಿರಿಯಪ್ಪ ಯಾರದಿರಿ ಅನ್ನಕತ್ತಳು. ಅಲ್ಯಾರು ಇರ್ತಾರೆ, ಗುರುಗಳು ಹೋಗ್ಯಾರ. ಬಂದು ನೋಡ್ತಾಳೆ, ಗುರುಗಳು ಹೋಗ್ಯಾರ. ಈ ಮಗ್ಲಾಗ ನೋಡ್ತಾಳೆ, ಗುರುಮಂತ್ರ ಬರೆದಾರ. ಏಕದಮ್ ಶಾಕ್ ಆತಕಿ. ಇವರು ದೊಡ್ಡವರು ಮಂತ್ರ ಬರೆದಾರ. ಈ ಮಂತ್ರ ಯಾಕಂದ್ರೆ ಪಠನ ಮಾಡೋದು ಸಲುವಾಗಿ ಐತಿ ಅಂತ ಮನಸ್ಸಿನಾಗ ಬಂತಕಿ. ಮನಸ್ಸಿನಾಗ ಬಂದ ಕೂಡಲೇ ಕಣ್ಣು ಮುಚ್ಚಿದಳು. ಮನಸ್ಸಿನಾಗ ಪಠನ ಮಾಡಕ್ಕೆ ಹೆಂಗೆ ಪಠನ ಮಾಡಿದಂಗೆ ಮನಸ್ಸು ಏಕಾಗ್ರತೆಯೊಳಗೆ ಹೋತು. ಸಮಾಧಾನ ಸಿಕ್ತು, ಆನಂದ ಅನ್ಸಾಕೈತ್ತು. ಅಟ್ರಾಗನ ಪಕ್ಕನ ಕಣ್ಣು ತೆರಿತಾಳ, ಕತ್ತಿ ದೂರ ಹೋಗಿದ್ದು. ಆಕೆ ಅಂದಳು, ಈ ಮಂತ್ರ ಮನುಷ್ಯನಾಗ ಅಣ್ಣಾಕೆ ಏನು ತಪ್ಪದ? ಕತ್ತಿ ಬೆನ್ನು ಹತ್ತಿ ಓಡಿ ಹೋದಳು ಅನ್ಕೋತಾನ. ಮನುಷ್ಯನಾಗ ಇಟ್ಕೊಂಡ ಬಿಟ್ಲಕ್ಕೆ ಆ ಮಂತ್ರ ಏನು ಇಟ್ಕೊಂಡ್ಲು, ಬಿಡಲೇ ಇಲ್ಲ. ತುಕಾರಾಮ್ ಹೇಳ್ತಾನೆ ನೋಡ್ರಿ, ವಾರಿ ನೀ ಎಲ್ಲಿ ಹೋಪ ಬಂದೇ ಇಲ್ಲ ಪಂಡ್ರಪುರಕ್ಕಂತ ಕೇಳಿದಾಗ ಅವ್ರ ಗೆಳೆಯರು, ನನ್ನ ವಾರಿ ಶುರು ಹೋಯ್ತೇವಪ್ಪ ಅಂದವ. ಎಲ್ಲಿ ಅಂತ ಕೇಳಿದಾಗ, ಶ್ವಾಸೋಶ್ವಾಸಿ ನಿಮಿಷಿ ವಾರಿ ಕೇಳಿ ಪಂಡರೀಸಿ. ನಾನು ಶ್ವಾಸದ ಬರೋಬ್ಬರಿ ಹೋಗ್ತೇನೆ. ನನ್ನ ಶ್ವಾಸ ಹೋಗಿ ಎಲ್ಲಿ ಮುಟ್ತೈತೆ ಅಲ್ಲಿ ಪಾಂಡುರಂಗದಾನ, ಅಲ್ಲಿ ದರ್ಶನ ಮಾಡಿ ನಾ ತಿರುಗಿ ಬರ್ತಾ ಇದ್ದೇನೆ. ಪ್ರತಿಯೊಂದು ಶ್ವಾಸಕ್ಕೊಮ್ಮೆ ಪಾಂಡುರಂಗನ ದರ್ಶನವನ್ನು ನಾ ಮಾಡ್ತಾ ಇದ್ದೀನಿ. ನನ್ನ ವಾರಿ ನಡೆದೈತಿ ಅಂತ ಹೇಳ್ತಾನೆ. 24 ತಾಸಿನಾಗ 21,600 ಸಲ ಉಸಿರಾಡಿಸ್, 1 ತಾಸಿಗೆ 900 ಸಲ, 1 ನಿಮಿಷಕ್ಕೆ 15 ಸಲ ಉಸಿರಾಟ ನಡೆದಾವ. ಅವ್ನು ಹೇಳ್ತಾನೆ, ಪ್ರತಿಯೊಂದು ಉಸಿರಿನೊಳಗೆ ನಾ ತಪ್ಪಿಸಿಲ್ಲ ವಾರಿ ಅಂತ ಹೇಳ್ತಾನೆ ತುಕಾರಾಮ. ಅವಂದು ಸತ್ಯತಿರೋ. ಈ ಮ್ಯಾಲ ಹೋಗತ್ಲೆ ಪಂಡರ್ಪುರಕ್ಕೆ ಹೋಗಿ ನಂಬರ್ ಹಚ್ಚಿ ವಿಠೋಬಾನ್ ದರ್ಶನ ನೋಡ್ರಿ ಅನ್ನೋದ್ರಾಗ ಎಳೆದು ಓದ್ಬಿಡ್ತಾರೆ ಆ ಕಡೆ. ಇವ್ರದ್ದು ಕರೆ ಅಂತೀರಿ. ಒಂದೇ ಕೂಗಳತ್ತೆ ವೈಕುಂಠ. ದೇವ್ರೇಟು ದೂರದಾನ, ಅತಿ ಸಮೀಪದಾನ. ಅತಿ ಅಂದರೆ ಎಷ್ಟು ಸಮೀಪದಾನ? ದೇವರೇ ನಾನಿದ್ದೇನೆ, ಇದು ಸತ್ಯ. ಈ ಅನುಭವ ಹೆಂಗೆ ಬರ್ತದೆ? ಎಲ್ಲವನ್ನು ಮರ್ತಾಗ. ನೀವೆಲ್ಲ ಮರ್ತೀರಿಲ್ಲ, ನಾನು ನಂದು ಅನ್ನೋದು ಮರ್ತಾರಿಲ್ಲ. ಏನೈತಿ ನಿಮ್ಮದೆಲ್ಲ ಮರ್ತು ಈಗ ಕುಂತಾರೆ ಅಂತ ತಿಳ್ಕೊಂಡು ಆನಂದವಾಗಿ ಕೇಳಾಕತ್ತಾರೆ. ಮತ್ತು ಒಳಗೆ ಮರ್ತಿದ್ದಿಲ್ಲ ಅಂದ್ರೆ, ಮನಸ್ಸು ಕಲ್ಪನೆ ಮಾಡಾಕತ್ತಿತ್ತಂದ್ರೆ, ಲೆಕ್ಕ ಹಾಕಕತ್ತಿತ್ತಂದ್ರೆ, ತರ್ಕ ಹಾಕಕತ್ತಿತ್ತಂದ್ರೆ, ಕನಸು ಕಾಣಕತ್ತಿತ್ತಂದ್ರೆ ಅವಾಗ ಸಮಾಧಾನ ಇರ್ತೈತೇನೆ? ಇರೋದಿಲ್ಲ. ನಾ ಏನೋ ಹೇಳಾಕತ್ತಾನೆ ಸುಮ್ಮದಿರಿ ನೀವು. ಆದ್ರೆ ಒಳಗೆ ಮಾತ್ರ ಸುಮ್ಮಿಲ್ಲ, ಒಳಗೆ ಮಾತಾಡಕತ್ತಾರೆ. ತನ್ನಿಂದ ತಾನೇ ಮಾತಾಡೋರಿಗೆ ಹುಚ್ಚು ಅಂತೀರಿ ನೀವು. ನಾವೆಷ್ಟು ಹುಚ್ಚರಿರಬಾರ್ದು. ಯಾವಾಗಾರೆ ಬಂದ್ ಮಾಡಿವೇನು? ಕೆಲಸ ಮಾಡೋ ಹೊತ್ನಾಗ ಬಂದ್ ಮಾಡಿವೇನು? ಪೇಟಾಗಿದ್ದಾಗ ಬಂದ್ ಮಾಡಿವೇನು? ವ್ಯವಹಾರ ಮಾಡುವಾಗ ಬಂದ್ ಮಾಡಿವೇನು? ಇಲ್ಲ. ಶುರುವಾದ ನಮ್ಮದು ಯಾವುದಿದು? ಮನಸ್ಸಿನ ವಿಕಾರ. ನಾಮ ರೂಪ ರಸ ಗಂಧ ಸ್ಪರ್ಶ ಶಬ್ದ ಇದರೊಳಗೆ ತೊಡಗಿ ಬಿಟ್ಟಿವಿ. ಯಾವುದು ಅಶಾಶ್ವತದ, ಯಾವುದು ನಾಶವಂತದ, ಅದ್ರ ಬೆನ್ನು ಹತ್ತಿಬಿಟ್ಟಿವಿ. ಅದು ಏನಾದರೂ ಸಾಲವಲ್ದು. ಈ ಭಿಕ್ಷುಕರು ಇರ್ತಾರಲ್ಲ, ಹೊರಗೆ ಗುಡಿ ಹೊರಗೆ ಒಂದು ತುಣುಕು ರೊಟ್ಟಿಯೋ ಅಥವಾ ನೈವೇದ್ಯೋ ಅಥವಾ 10-20 ರೂಪಾಯೋ ಬೇಡ್ತಾರವ್ರು. ಆದ್ರೆ ನಾವು ದೊಡ್ಡವ್ರನ್ನವ್ರು ಒಳಗೆ ಹೋಗ್ತೀವಿಲ್ಲ, ದೇವ್ರ ಹತ್ತಿಲಿ ಹೋಗಿ ಏನು ಮಾಡ್ತೀವಿ? ಬೇಡ್ಕೋತೀವಿ.
ಅವ್ರಿಗಿಂತಲೂ ದೊಡ್ಡದ ನಮ್ಮ ಜೋಳಿಗೆ. ಎಷ್ಟು ಬಿಡ್ಕೊಂಡ್ರು ತುಂಬೋ ಅಲ್ಲದ, ಯಾರಿಗೂ ಸಾಕಾಗೇ ಇಲ್ಲ. ಹಿಂಗೆ ಆಸೆಗೆ ಬಿದ್ದೀವಿ. ಇದು ಆಸೆಗೆ ಬಿದ್ದವ್ರು ಯಾರು? ನಾವು ಬೇಡ್ತೀವಿ. ನಾವು ಮಹಾರಾಜರು ಅದಾವರು, ಸ್ವಾಮಿಗಳು ಅದಾವರು, ಬೇಡದ ನಡೆಯಂಗಿಲ್ಲ. ನಮ್ಮದು ನಿಮ್ಮದು ನಡೆಯಂಗಿಲ್ಲ. ಎಲ್ಲ ಥರ ಬೇಡತ್ತೀವಿ. ಆದರೆ ಮಿತಿ ಬೇಕು ಬೇಡ? ಮಿತಿ ಇಲ್ಲ. ಮಿತಿ ತಪ್ಪದ. ಈ ಮಿತಿ ತಪ್ಪಂದ್ರೆ ಜೀವನ ಕೆಡ್ತದ. ಜೀವನ ಕೆಟ್ಟಂದ್ರೆ ಹೋತೆಲ್ಲ. ಆ ದಿಶೆಯೊಳಗೆ ಆ ಡೊಂಬರು ಚೆನ್ನವ್ವ ಮನುಷ್ಯನಾಗ ಅನ್ಕೋತ ಮಂತ್ರ ಹಿಡ್ಕೊಂಡು ಹೋಗಿಬಿಟ್ಲು ಕತ್ತಿ ಬೆನ್ನತ್ತಿ. ಈ ಕಡೆ ಗೌಡ ಬಂದ, ನೋಡಿದ ಗುರುಗಳು ಹೋಗ್ಯಾರ. ಈ ಕಡೆ ನೋಡ್ತಾನ, ಉಷ್ಕಿನ ಮೇಲೆ ಬರ್ದಾರ ಮಂತ್ರ. ನಾ ಏನು ಓದಿದ್ದಿಲ್ಲನೇ ಇದನ್ನ. ನಾವು ಬಂತು ನೋಡ್ರಿ ಮನಸ್ಸು. ನಾವು ಓದಿದ್ದು ನಗಳು ಓದೇನಿ. ಇದನ್ನು ಹೇಳಾಕಿ ತೋರಿಸ್ ತಗೊಳ್ರಿ ಇವ್ರು ಗುರುಗಳು. ಅಸಡ್ಡೆ, ಅಲಕ್ಷ, ಇದೇನು ಬಿಡು. ಹಿಂಗೆ ಅವ ಬಿಟ್ಟ. ಮತ್ತು ಅದು ಆ ಗುರುಗಳ ಶರೀರ ಹೆಗಲ ಮೇಲೆ ಹಾಕ್ಕೊಂಡ ಊರಿಗೆ ಹೋದ. ಊರು ದಂಡ್ಯಾಗ ಸಮಾಧಿ ಮಾಡಿದ. ಎಲ್ಲಿಗೆ ಬತ್ತು ಸಂಗಯ್ಯ ಅಂದ್ರೆ ಅಲ್ಲಿಗೆ ಬಂತಂತ ತಿಳ್ಕೊಂಡು ಮತ್ತೆ ತನ್ನ ಮನೆಗೆ ಹೊಕ್ಕೊಂಡ. ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಮೋಹ, ಅದಕ್ಕೆ ಗಂಟು ಬಿದ್ದವ. ಇತ್ತು ಡೊಂಬರ ಚೆನ್ನವ. ಏನು ಮನಸ್ಸಿನೊಳಗೆ ಮೂಡಿತೋ, ಏನು ಮನಸ್ಸಿಗೆ ಹಚ್ಕೊಂಡ್ಲು, ಮರಿಲಿಲ್ಲಕ್ಕೆ. ರಾತ್ರಿ ಹಗಲಿ ಈ ಧ್ಯಾನದೊಳಗೆ ತೊಡಗಿದಾಗ ಅವ್ರು ಹೇಳ್ತಾರೆ, ಅಂತರಿ ಗೇಲಿಯ ಅಮೃತ ಬಾಹೇರಿ ಕಾಯ ಲಖಲಕಿತ. ಅಂತರಂಗ ಶುದ್ಧ ಆತಂದ್ರೆ ಬಹಿರಂಗ ತನಿಂತಾನ ಶುದ್ಧ ಆಕತಿ. ಹಂಗೇನಪ್ಪ ಅಂದ್ರೆ ಆಕೆ ತೊಂಡ್ರು ಹೋಗಿ ಬಿಟ್ಟು ಹೋಗಿಬಿಡಿತು. ನಾವು ಅಂತೀವಲ್ಲ, ಸ್ವಾಮಿಗಳು ಬಂದರು, ಗಿಡಕ್ಕೆ ಟಚ್ ಮಾಡಿದರು, ಗಿಡ ಚಿಗಿತು. ಅವರ ಅಮೃತ ಹಸ್ತ ತಲೆ ಮೇಲೆ ಇಟ್ಟರು, ಅವಂಗೆ ಆಶೀರ್ವಾದ ಆತು ಅಂತೀವಿಲ್ಲ. ಹಂಗೆ ಡೊಂಬರ ಚೆನ್ನವ್ವ ಕೆಟ್ಟ ತೊಂಡು ರೋಗ ಹತ್ತಿದ್ದಕ್ಕೆ ಚಲೋ ಆಗಿಬಿಟ್ಲು. ಆಕೆ ಗೆಳತಿ ಒಬ್ಬಕ್ಕಿದ್ದಳು. ಯಾವ ದವಾಖಾನೆ ತೋರಿಸಿದೆ ಅಂತ ಕೇಳಿದೆ. ಅವಾಗ ಅಂತಾಳಕಿ, ಎಲ್ಲಿ ದವಾಖಾನೆ ಯವ್ವ? ದೊಡ್ಡವ್ರ ಮಂತ್ರ ಅಂದಳ. ನನಗಟ್ಟು ಹೇಳ್ತೇನೆ ಅದನ್ನ ಮಂತ್ರ ಅಂದಳಾಕಿ. ನಾನು ಎಲ್ಲ ದವಾಖಾನೆ ಮುಗಿದಾವ, ಆದ್ರೆ ನಾನು ಹೊಟ್ಟಿಕಟ್ಟು ನಿಂತಿಲ್ಲ. ನಾನು ಹೊಟ್ಟಿಕಟ್ಟು ನಿಲ್ಲಬೇಕಾದ್ರೆ ನಿನ್ನ ಮಂತ್ರ ಏನಾರು ಉಪಯೋಗ ಆಕತ್ತೇನ ಅಂದಳಾಕಿ. ಓಹೋ, ಅದಕ್ಕೇನೈತೆವ್ವ? ಹೇಳ್ತಾನೆ ತುವ ಅಂಥೇಳಿ ಆಕಿಗೆ ಹೇಳಿದ್ಲು. ಆಕೆ ಅದ್ರ ಮೇಲೆ ವಿಶ್ವಾಸ ಇಟ್ಲು. ವಿಶ್ವಾಸ ಇಟ್ಟ ಮೇಲೆ ಏನಾಗಿಬಿಡ್ತಂದ್ರೆ ಆಕೆ ಹೊಟ್ಟಿಕಟ್ಟು ನಿಂತು ಹೋಗಿಬಿಡ್ತು. ನೋಡ್ರಿ, ಶುರುವಾತು ನೋಡ್ರಿ. ಒಬ್ಬರಿಂದ ಒಬ್ಬರು, ನನ್ನ ಕಾಲು ನುಸ್ತೈತೆ, ಕೈ ನುಸ್ತೈತೆ, ತಲೆ ನುಸ್ತೈತೆ, ಎಮ್ಮೆ ಹಿಂಡವಾಲ್ದ, ನಮ್ಮ ಮನ್ಯಾಗ ಸರಿಯಿಲ್ಲ, ನಮಗೆ ಪಾರು ಬರವಾಲ್ದ, ಏನು ಒಂದು ಎರಡು ಸಮಸ್ಯೆಗಳು. ಇವೆಲ್ಲ ಸಮಸ್ಯೆಗಳನ್ನು ತೊಗೊಂಡು ಡೊಂಬರ ಚೆನ್ನವನ ತಲೆ ಬರಾಕೈತರು. ಆಕೆ ಒಂದೇ ಹೇಳಕ್ಕೆ ಶುರು ಮಾಡಿಬಿಟ್ಲ. ಯವ್ವ, ಇದು ಮಂತ್ರ ನೋಡು, ಇದರೊಳಗೆ ಎಲ್ಲ ಅದ. ಯಾವುದದು? ನಾಮ. ಗುರು ಕೊಟ್ಟಂಥ ನಾಮ. ವೇದವಾದಕ್ಕೆ, ಗಣಿತ ತರ್ಕಕ್ಕೆ, ಮಿಕ್ಕಾದ ಶಾಸ್ತ್ರ ಉದರಕ್ಕೆ, ಮೋಕ್ಷಕ್ಕೆ 2 ಅಕ್ಷರ ಕಾಣ ಸರ್ವಜ್ಞ. ಹಂಗೆ ಒಂದೇ ನಾಮದೊಳಗೆ ಅಡಗಿದವು ಅಖಿಳ ವೇದ ಶಾಸ್ತ್ರ ಪುರಾಣಗಳೆಲ್ಲವೂ. ಹೇಳ್ತಾರವ್ರ, ಎಲ್ಲೆಡವ ಎಲ್ಲ ವೇದ ಶಾಸ್ತ್ರ ಎದುರಾಗ ಅಡಿಗ್ಯಾವ, ಗುರು ಕೊಟ್ಟ ನಾಮದೊಳಗೆ ಅಡಿಗ್ಯಾವ. ಅಂಥ ನಾಮ ಆಕಿ ಡೊಂಬರ ಚೆನ್ನವ್ವ ಮನಸ್ಸಿಗೆ ಹಚ್ಕೊಂಡ್ಲು. ನೀವು ಹೆಂಗೆ ನೋಡ್ರಿ, ಮದುವೆ ಮಾಡ್ತಾರಲ್ಲ, ಆ ಬಡ್ಜಿ ಹೇಳ್ತಾರಲ್ಲ, ಈಕೆ ನಿನ್ನ ಹೆಂಡತಿ, ಇವ ನಿನ್ನ ಗಂಡ. ಏನು ಇದನ್ನು ಮರ್ತೇರೇನೆ ಅಂದರೆ ಮರು ಬರ್ತದೆ ಇಲ್ಲ. ಆದ್ರೆ ಗುರುಗಳು ಎಷ್ಟೋ ಸಭೆ ಸಮಾರಂಭದೊಳಗೆ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಐಮಾತ್ಮ ಬ್ರಹ್ಮ ಎಲ್ಲ ಹೇಳ್ತಾರಲ್ಲ. ಒಮ್ಮೆರೆ ನೆನಪು ಉಳಿದದ್ದೇನೆ, ಅದು ಅನುಭವಕ್ಕೆ ಬಂದದ್ದೇನೆ. ಅದನ್ನು ಮನಸ್ಸಿಗೆ ಹಚ್ಕೊಂಡಿಲ್ಲ ನಾವು, ಅದನ್ನು ಮಾಡೇ ಇಲ್ಲ. ಡೊಂಬರ ಚೆನ್ನವನ ಭಕ್ತರು ಬೆಳೆದು ಬಿಟ್ಟರು. ಆ ಕಡೆ ಭಕ್ತರು ಬೆಳೆದ್ರು, ಈ ಕಡೆ ಗೌಡ್ನ ಮನ್ಯಾಗ ಜಗಳ ಇತ್ತು. 3 ಮಂದಿ ಸಂಸ್ಥೆ ಏನಪ್ಪ ಅಂದ್ರೆ ಬಡದಾಡಿದ್ರು. ಹಿರಿ ಗೌಡ್ಸ್ಯಾನ ಹಾಕಿ ಬಡಿದ್ರು, ತಲೆ ಒಡಿತು, ರಕ್ತ ಬಂತು. ಆಕೆಂದಳು ಇನ್ನು ಜೀವ ಇಡಬಾರ್ದು ಅಂತ ತಿಳ್ಕೊಂಡು ಊರು ದಂಡಿ ಮೇಲೆ, ಹಳ್ಳದ ಮೇಲೆ ಅವ್ರದ್ದು ಬಾವಿ 30 ಮೊಳ ಆಳ, ಅದರ ಯಾತದ ಮೇಲೆ ನಿಂತ ಸರಕು ಕಟ್ಕೊಂಡು ಬೀಳು ಬೇಡೋ ಅಂತ ನಿಂತಿದ್ದಳು. ಆಟ್ರಾಗ ಡೊಂಬರಕ್ಕೆ ಚೆನ್ನವ್ ಕತ್ತಿ ಮೇಸ್ಕೋತ ಆ ಕಡೆಯಿಂದ ಬಂದಳು.
ನೋಡಿದಳು ಡೊಂಬರ್ ಚೆನ್ನವ್ವ, ಓಡಿದಕ್ಕಿನ ಕೈ ಹಿಡಿದು ಜಗ್ಗೆ ಬಿಟ್ಲು. ಈಗ ಬಾವಿ ಬೀಳ್ತಾತು ಗುರ್ತಾತು ನೋಡ್ರಿ. ಏ ಯವ್ವ ಬಿಡು, ನನಗೆ ತೊಂಡ್ರು ಹೋಗೈತಿ, ಗಂಡಗ ನಮ್ಗೆ ಸರಿ ಇಲ್ಲ, ಸಂತ್ಯಾರದಾರ, ನನ್ನ ಬದುಕು ಸರಿ ಇಲ್ಲ, ನಾ ಸತ್ತು ಹೊಕ್ಕನು ನೀಗ್ತನು ಅಂದಳು. ಯಾಕೆ ಸಾಯ್ತಿ ಅಂದಳು. ಈ ಜನ್ಮ ಮತ್ತೊಮ್ಮೆ ಹುಟ್ಟಿ ಬರೋದಲ್ಲ, ಏನು ಹುಟ್ಟಿ ಬಂದತಿ ಸಾರ್ಥಕ ಮಾಡಿಕೊಂಡು ಹೋಗೋದು ಅಂದಳಾಕಿ. ತನ್ನ ಅನುಭವ ಹೇಳಾಕಿ. ನನಗೂ ತೊಂದ್ರೆ ಹೋಗಿತ್ತು, ನಾನು ಗಂಡ ಬಿಟ್ಟಾಕಿ, ಆದ್ರೆ ಎಷ್ಟು ಆನಂದವಾಗಿದೆ ನೋಡು ಅಂದಳಾಕಿ. ಆ ಕಡೆ ನೋಡಿದಳು, ಏನು ಮಾಡಲಿ ನಾ ಅಂದಳು. ಏನೂ ಮಾಡಬೇಡ, ಈ ದೊಡ್ಡವ್ರ ಮಂತ್ರ ಹಿಂಗೆ ನೆನೆ ಅಂಥೇಳಿ ಆಸನ ಹಾಕೊಂಡು ಕೂಡ್ರು. ಎದೆ ಕತ್ತು ತಲೆ ಒಂದೇ ಸರಡಕ್ಕೆ ಒಳಗೆ ಇಟ್ಕೋ, ಮೂಗಿನ ಕೊನೆತಿದ ಮೇಲೆ ದೃಷ್ಟಿ ಇಡು, ಉಸಿರಾಟದ ಕಡೆ ಲಕ್ಷ್ಯ ಕೊಡು, ಧ್ಯಾನ ಮಾಡು ಅಂತ ಹೇಳಿಬಿಟ್ಲು. ಒಂದು ತಾಸೇನು ಕುಂತಳು. ಏನು ದುಃಖ ಆಗಿತ್ತು, ಪಶ್ಚಾತ್ತಾಪ ಆಗಿತ್ತು, ಕೆಟ್ಟ ಅನಿಸ್ಕೊಂಡಿದ್ಳು, ಮನಸ್ಸು ಅದ್ರಾಗ ಮುಳುಗಿತ್ತು, ಅದರಿಂದ ಪಾರಾತು, ಆನಂದ ಅನಿಸ್ತು. ಯವ್ವ ಅಂತ ಅಳಾಕೈತಿಳಾಕಿ. ನಾ ಹೆಂಗೆ ಮಾಡಲಿ, ಏನು ಮಾಡಲಿ, ನಿಂದೇನು ಕಡಿಮೆ ಐತಿ, ಮನೆ ಐತಿಲ್ಲ ಮನೆ ಐತಿ, ದೇವ್ರ ಕೋಲೆ ಐತಿ ದೇವ್ರ ಕೋಲೆ ಐತಿ, ನಿತ್ಯ ನೇಮದಿಂದ ಮುಂಜಾನೆ ಒಂದು ತಾಸು, ಮಧ್ಯಾಹ್ನ ಒಂದು ತಾಸು, ರಾತ್ರಿ ಒಂದು ತಾಸು ಹೆಂಗೆ ಧ್ಯಾನ ಮಾಡ, ಆಮೇಲೆ ಕೈಲಾದಷ್ಟು ಕೆಲಸ ಮಾಡ. ಅವ್ರದ್ದು ಹಂಗೆ ಇವ್ರದ್ದು ಹಂಗೆ, ಆಕೆ ಹಂಗೆ ಈಕೆ ಹಂಗೆ, ಇದ್ರ ಬಗ್ಗೆ ಚಿಂತೆ ಮಾಡಬೇಡ, ಆ ಕಡೆ ಲಕ್ಷ ಹಾಕಬೇಡ, ಕಮ್ಮು ಹೊಡೆ ತುಂಬ ಉಣ್ಣು, ಕಣ್ ತುಂಬ ನಿದ್ದೆ ಮಾಡು, ಆಮೇಲೆ ಧ್ಯಾನ ಬಿಡಬೇಡ, ಧ್ಯಾನ ಮಾಡು ಅಂತ ಹೇಳಿದಳು. ಹಾಗಾಗಿ ಮಾಡಿದಳು. ಗೌಡ ಶಾಣಿ ತೊಂಡ್ರು ಹೋಗಿಬಿಡ್ತಾವೆ. ಮುಂದೆ ಗೌಡಂದ ಏನು ಮಾಡಿದೆ ನಾವು, ಏನಿಲ್ಲ, ಡೊಂಬರ್ ಚೆನ್ನ ಉಪದೇಶ ಕೊಟ್ಟಲು, ದೊಡ್ಡವ್ರ ಮಂತ್ರ ಅಂತ, ಆ ಮಂತ್ರದಿಂದ ಹಿಂಗಾಗೈತೆ ಅಂದರು. ನನಗೂ ಕೊಡ್ಸನ್ ನಾವು, ಗುರುಗಳು ಇಚ್ಛಾ ಮಾಡಿದ್ದೆ ಇಲ್ಲಿ ಹೋಗೋದಿಲ್ಲ ವಾಯ, ಮತ್ತೆ ತಿರುಗಿ ಅಲ್ಲಿಗೆ ಬತ್ತು ನೋಡ್ರಿ. ಅವಾಗ ಗೌಡನ್ನ ಕರ್ಕೊಂಡೋಗಿ ಗೌಡ ಶಾನಿ ಗೌಡ್ಗೆ ಉಪದೇಶ ಕೊಡಿಸಿಳು. ಗೌಡನ ರೋಗನೂ ಬಿಟ್ಟು ಹೋಗಿಬಿಡ್ತು. ಆಮೇಲೆ ಅವಾಗ ಅವಾಗ ಡೊಂಬರ್ ಚೆನ್ನಾಗಿ ಹೇಳಿದ, ಯವ್ವ ನಮ್ಮ ಏರಿಯಾ ಬಿಟ್ಟು ಹೋಗಬೇಡ, ನಿನಗೆ ಆಶ್ರಮ ಕಟ್ಟಿ ಕೊಡ್ತನು. ಹಂಗೆ ಹಳ್ಳ ದಂಡಿ ಮೇಲೆ 12 ಮೊಳ ಅಡಗಲ, ಒಂದು 30 ಮೊಳ ಉದ್ದು ದೊಡ್ಡ ಗುಡಿಸಲ ಹಾಕಿ ಅದಕ್ಕೆ ಡೊಂಬರ್ ಚೆನ್ನವನ ಆಶ್ರಮ ಅಂತ ಹೆಸರಿಟ್ಟು ಅದನ್ನೆಲ್ಲ ವ್ಯವಸ್ಥೆ ನೋಡ್ಕೋತಾನಂದ. ಯಾಕೆಂದಳು, ನಾನು ಕತ್ತಿಗಳಿಗೆ ಕೆಲಸ ಬೇಕಪ್ಪ ಅಂದ್ರೆ, ಆ ಗುರುಗಳು ಗುಡಿ ಕಟ್ಟ ಹತ್ತೀವಿ, ಆ ಗುಡಿಗೆ ಕಲ್ಲ ಮಣ್ಣು ತರಕ್ಕೆ ನೀನು ಕತ್ತಿ ವಾಪರಿಸ್ತನು, ಕಾಯಕವೇ ಕೈಲಾಸ ಸರಿ ಆಕೈತೇಳ ಅಂತ ಹೇಳಿಬಿಟ್ಟವ. ಅಂದ ಕೂಡಲೇ ಒಪ್ಕೊಂಡ್ಲಕ್ಕಿ. ಹಿಂಗೆ ನಡೀತು, ಗುಡಿ ಕಟ್ಟಡ ಮುಗೀತು. ಅದ್ರ ಲಿಂಗ ಪ್ರತಿಷ್ಠಾಪನಕ್ಕೆ ಊರಾಗಿನ ಹಿರಿಯರೆಲ್ಲ ಕುಡ್ಕೊಂಡು ಎಲ್ಲಿ ಹೋದ್ರಂದ್ರೆ ಚನ್ನ ಬಸವಣ್ಣ ಕರ್ಕೊಂಬಂದ್ರು. ಚನ್ನ ಬಸವಣ್ಣ ಅಮೃತ ಹಸ್ತಿಂದ ಲಿಂಗ ಪ್ರತಿಷ್ಠಾಪನ. ಗೌಡ ಗುರ್ತಿದ್ದಿಲ್ಲ, ಗೌಡ ಜಗಳ ತೆಗೆದುಬಿಟ್ಟ. ಜಗಳ ಶುರು ಆದ ಕೂಡಲೇ ಗುರುಗಳ ಕಿವಿಗೆ ಬಿತ್ತು, ಚನ್ನ ಬಸವಣ್ಣ ಕಿವಿಗೆ. ಹುರಿಯಾರನ್ನ ಕರೆದು ಕೇಳಿದರು, ಯಾಕಪ್ಪ ಏನು ರೀ ಗೌಡ ಡೊಂಬರ್ ಚೆನ್ನವನು ಬೆನ್ನು ಹತ್ಯಾನ, ಆಕೆ ಮೊದಲ ಹೇಳಿ ಕೇಳಿ ಡೊಂಬರಕ್ಕಿ ಅಕ್ಕಿ ಕಡೆಯಿಂದ ಲಿಂಗ ಪ್ರತಿಷ್ಠಾಪನೆ ಮಾಡ್ತಾರೆ, ಎಂಥದ್ರಿ ಇದು, ಏನು ಆಚಾರೋ ವಿಚಾರೋ ಆದೋ ಈದೋ ಹೀಗೆಲ್ಲ ಮಂದಿ ಅಂದರು. ಹಂಗೆ ಅನ್ನಬೇಡ್ರಪ್ಪ ನಾವು. ಜ್ಞಾನಿ ಓಳ್ಕವ ದುಸರಾ ಜ್ಞಾನಿ, ಯೋಗಿ ಓಳ್ಕವ ದುಸರಾ ಯೋಗಿ ಅಂತಾರೆ. ಅವಾಗೇನಾತಂದ್ರೆ ಚನ್ನ ಬಸವಣ್ಣ ಆಕಿ ಭೇಟಿ ಆಗೋಣಂದ್ರು. ಇಲ್ಲರಿ ಅಪ್ಪ ಹೇಳಿ ಕಳಿಸ್ತೀವಿ ಬರ್ತಾ, ಇಲ್ಲ ನಾವು ಹೋಗೋಣ ಅಂತ ಚನ್ನ ಬಸವಣ್ಣ ಮುಂದಾದ, ಹಿರಿಯರು ಹಿಂದಾದರು. ಆಕಿ ಆಶ್ರಮ ಮುಂದೆ ನಿಂತರು. ಆಕಿಗೆ ಎಷ್ಟು ಆನಂದ ಆಗಬಾರ್ದು. ಸಂತ ಆಲೇಗರ ತೋಚಿ ದಿವಾಳಿ ದಸರಾ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದಳು. ಚನ್ನಬಸವನ ಒಳಗೆ ಕರೆದು ಕುಣಿಸಿದಳು, ಹಾಲ ನೀರ ತುಂಬಿಟ್ಲು. ಅವಾಗ ಚನ್ನಬಸವನ ಕೇಳ್ತಾನೆ ಆಕಿ ನೋಡಿ, ಯವ್ವ ನೀ ಯಾರ ಕಡೆ ಉಪದೇಶ ತಗೊಂಡು ಅಂತ ಕೇಳಿ. ನಾ ಎಲ್ಲಿಲ್ಲಪ್ಪ, ನಾನು ದೊಡ್ಡವರು ಒಬ್ಬರು ದೇಹ ಬಿಟ್ಟಿದ್ರು, ಮಗಲಾಗ ಉಸ್ಕಿನ ಮೇಲೆ ಬರೆದಿದ್ರು, ಆ ಮಂತ್ರದಿಂದ ಆ ಮಂತ್ರ ಉಪದೇಶ ನನ್ನನ್ನು ಸಾರ್ಥಕ ಮಾಡೈತಿ ಅಂತ. ಹೆಂಗ ಯವ್ವ ಅಂದ್ರೆ, ಹೆಂಗೆ ಅಂದ ಕೂಡಲೇ ಕುಂತಳಕ್ಕೆ ಸಮಾಧಿ ಹಚ್ಕೊಂಡ್ಬಿಟ್ಲು. ಚನ್ನಬಸವನಂತಾನ ತಿಂಗಳಾನುಗಟ್ಲೆ ನಾವು ಒಂದೀಟ ಆ ಹಾಲು ಆ ಹಣ್ಣು ತಿಂದು ಉಪವಾಸ ಇದ್ದು ವನವಾಸ ಇದ್ದು ಸಮಾಧಿ ಹಚ್ಕೋಬೇಕಾದ್ರೆ ಅದು ಒಂದು 10 ನಿಮಿಷ 15 ನಿಮಿಷ ಹತ್ತಿರೋ ಅಥವಾ ಇಲ್ಲ. ಆದರೆ ಈಕೆ ಸರ್ದು ಕುಂತು ಕೂಡಲೇ ಸಮಾಧಿ ಹಚ್ಕೋತಾಳೆ ಅಂದಮೇಲೆ ಎಂಥ ತಾಕತ್ತಿರಬೇಕು. ಅವಾಗ ಆಕಿನ ಎಬ್ಬಿಸಿ ಚನ್ನಬಸವನ ನಮಸ್ಕಾರ ಮಾಡಿ ಹೇಳ್ತಾನೆ ಊರು ಹಿರಿಯರಿಗೆ, ತೊಗೊಂಬರಿ ಇಲ್ಲೇ ಪಲ್ಲಕ್ಕಿ ಅಂದ. ಪಲ್ಲಕ್ಕಿಯೊಳಗೆ ಆಕಿನ ಒತ್ತಾಯಪೂರ್ವವಾಗಿ ಕೂಡಿಸಿ ಊರು ತುಂಬ ಮೆರವಣಿಗೆ ಮಾಡಿ
ಆ ಲಿಂಗ ಪ್ರತಿಷ್ಠಾಪನೆ ಹಾಕಿ ಹಸ್ತದಿಂದ ಮಾಡಿಸಿ ಧರ್ಮಸಭೆಯೊಳಗೆ ಜಗದ್ಗುರು ಡೊಂಬರ ಚೆನ್ನವ ಅಂತ ಸಾರಿಬಿಟ್ಟ. ಇದು ಶರಣರ ಕತ್ತೇರಿ. ನಾವೇನೋ ಅವಸರದೊಳಗೆ ಏನೇನೋ ಹೇಳಿದ್ದೀವಿ, ಇದನ್ನು ಅರ್ಥ ಮಾಡ್ಕೋರಿ. ನಾವೇನು ಮಾಡಬೇಕಾಗೈತಿ ಇದನ್ನು ವಿಚಾರ ಮಾಡಿರಿ. ನಾವೆಲ್ಲ ಪುರಾಣ ಕೇಳಿದ್ದೀವಿ, ದೇವಾಲಯ ಕಟ್ಟಿದ್ದೀವಿ, ಎಲ್ಲ ಆಯ್ತು, ಎಲ್ಲ ಸಾಹಿತ್ಯ ಆಯ್ತು, ಎಲ್ಲ ಆತಪ್ಪ. ನಮ್ಮ ತಲೆಗಳ ಬೆಳೆದಾವ, ಹೃದಯ ಕುಗ್ಗೈತಿ. ಹೃದಯ ಬೆಳಿಬೇಕಲ್ಲ, ಹೃದಯ ವಿಶಾಲತೆಗೆ ಬರಬೇಕಲ್ಲ, ನಮ್ಮವ್ರು ಅನ್ಬೇಕಲ್ಲ. ಯಾವಾಗ ಅಣ್ಣವರು ಯಾವಾಗ ಬರುವುದು? ಒಂದು ಮನ್ಯಾಗ ನೋಡಿದ್ರೆ 10-20 ಪಂಗಡ ನೀ ಎತ್ತೀವಿ. ರಾಷ್ಟ್ರದೊಳಗೆ ನೀ ಎತ್ತೀವಿ, ಜಗತ್ತಿನೊಳಗೆ ನೀ ಅನ್ನಕ್ಕೆ ಹತ್ತೀವಿ. ಜಗತ್ತಿಗೆನ ಬೆಂಕಿ ಹತ್ತಿಬಿಟ್ಟೈತಿ. ಇದ್ರಾಗ ಏನಾದರೂ ಸೊಲ್ಯೂಷನ್ ಇದ್ರೆ, ಪರಿಹಾರ ಇದ್ದರೆ ಯಾವುದದ ವಿಚಾರ ಮಾಡಿರಿ. ಕಾಲಿಂ ಬೈ ಎನಿ ನೇಮ್ ಬಟ್ ಈಸ್ ಒನ್. ದೇವರು ಒಬ್ಬನದಾನ. ನೀ ಯಾವುದೇ ಹೆಸರಿನಿಂದ ಕೂಗಿದ್ರೆ ಓ ಅಂತಾನ. ಅವೆಲ್ಲಿ ಅಂತಾನ? ಅಂತರಂಗದ ಗತಾನ. ಅದೇ ಸಾಕ್ಷಾತ್ಕಾರ. ಅದು ಬೇಕು ಬೇಡ ಎಲ್ಲರಿಗೂ? ಎಲ್ಲರೂ ಇದನ್ನು ಮಾಡುವಂಥದ್ದು. ಯಾರಿಗೆ? ಅವಿರೋಧಿ, ಅಪೌರುಷೀಯ. ಇಲ್ಲಿ ಬ್ರಹ್ಮಾನಂದ ಶಿವಯೋಗಿಗಳು, ಸಿದ್ದೇಶ್ವರ ಶಿವಯೋಗಿಗಳು ಅವರು ಏನೂ ಮಾಡಿಲ್ಲ. ಮಂತ್ರದಿಂದನ, ಅವ್ರ ಉಪದೇಶದಿಂದನ ಇವತ್ತ ಇಂಥ ಒಂದು ಭಕ್ತಿಯನ್ನು ಬೆಳೆಸ್ಯಾರ. ಮತ್ತು ಆ ಭಕ್ತಿಯನ್ನು ಬೆಳೆಸಿದ್ದನ್ನು ನಾವು ಹೆಂಗೆ ಆಚರಣೆ ಮಾಡೋದಂದ್ರೆ, ಆ ಮಂತ್ರದೊಳಗೆ ಇಂಥ ಶಕ್ತಿ ಐತಿ, ಅದನ್ನು ನಾವು ರೂಢಿಸಿಕೊಳ್ಬೇಕಿಟ್ಟ. ನಾಮಸ್ಮರಣೆ ಮಾಡಬೇಕು. ಆ ನಾಮಸ್ಮರಣೆ ಶ್ರೇಷ್ಠದ. ಎಲ್ಲ ಈ ಪೂಜಾ ಪಾಠ ಅದು ಇದು ಏನದ ಗುಂಪುಗಾರಿಕೆ ಶುರುವಾಗಿ ಬಿಟ್ಟೈತಿ. ಇವನ್ನೆಲ್ಲ ಗುಂಪುಗಾರಿಕೆ ತೆಗೆದು ಹಾಕಬೇಕಾಗಿತ್ತು. ನಾವೇನು ಮಾಡಬೇಕಾಗಿತ್ತು? ನಮ್ಮ ಮನಸ್ಸು ಶುದ್ಧ ಮಾಡ್ಕೊಳ್ಳೋದು, ಚಿತ್ತ ಶುದ್ಧ ಮಾಡ್ಕೊಳ್ಳೋದು. ಚಿತ್ತ ಶುದ್ಧ ಮಾಡ್ಕೊಳ್ಳೋದನ್ನು ರಷ್ಯಾ ಉಕ್ರೇನ್ ಯುದ್ಧನ ನಿಲ್ಲಿಸಕ್ಕೆ ಬರೋದಿಲ್ಲ. ಹಮಾಸ್ ಮತ್ತು ಈಜಿಪ್ಟ್ ಯಾವುದು ಇದನ್ನು ಯುದ್ಧ ನಿಲ್ಲಿಸ್ಲಿಕ್ಕೆ ಬರೋದಿಲ್ಲ. ಆಮೇಲೆ ಏನು ಮಾಡಬೇಕಾಗೈತಿ? ಇವತ್ತು ನಾವು ತಿದ್ದಬೇಕಾಗಿದ್ರಂದ್ರೆ ನಮ್ಮ ಚಿತ್ತಶುದ್ಧಿ ಅತ್ಯಂತ ಅವಶ್ಯದ. ಆ ಚಿತ್ತಶುದ್ಧಿಗಾಗಿ ಏನಾದರೂ ಸಾಧನ ಸುಲಭವಾದದ್ದಿದ್ರೆ ಅದು ನಾಮಸ್ಮರಣೆ. ಆ ನಾಮಸ್ಮರಣೆಯನ್ನು ಒಬ್ಬ ಹುಚ್ಚ, ಹುಳುಕ, ದಡ್ಡ, ಏನು ಪಾಪಿ, ಪರದೇಶಿ, ಸಾಮಾನ್ಯ ಬೇಕಾದವ ಮಾಡಲಿ. ಮಾಡಿದ ಕೂಡಲೇ ಏನಾಕೈತೆ ಅಂದ್ರೆ ಒಬ್ಬ ಜ್ಞಾನಿ ಅಕ್ಕನ, ಒಬ್ಬ ಯೋಗಿ ಅಕ್ಕನ, ಒಬ್ಬ ಮಹಾತ್ಮ ಅಕ್ಕನ. ಒಬ್ಬ ಮಹಾತ್ಮ, ಒಬ್ಬ ಯೋಗಿಗಳಾಗಿಬಿಟ್ರೆ ಈ ಜಗತ್ತು ತನ್ನಿಂತಾನ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಬದುಕಲಿಕ್ಕೆ ಬರ್ತದ. ಅದಕ್ಕೆ ದಯವಿಟ್ಟು ಇವತ್ತು ಎಲ್ಲ ಜಾತಿಗಳನ್ನು, ಎಲ್ಲ ಧರ್ಮಗಳನ್ನು, ಎಲ್ಲ ದೇಶಗಳನ್ನು, ಎಲ್ಲ ಪ್ರಾಂತಗಳನ್ನು ಇವನ್ನೆಲ್ಲ ತೆಗೆದು ಹಾಕಿ ಮೊದಲು ಏನಾದರೂ ಮಾಡೋದಿತ್ತಂದ್ರೆ ವ್ಯಕ್ತಿಯ ಚಾರಿತ್ರ್ಯ ಶುದ್ಧ ಆಗಬೇಕಾಗೈತಿ. ಆ ಚಾರಿತ್ರ್ಯ ಶುದ್ಧ ಆಗಬೇಕಾಗಿತ್ತಂದ್ರೆ ಮನಸ್ಸು ಶುದ್ಧ ಆಗಬೇಕು. ಮನಸ್ಸು ಶುದ್ಧ ಆದಾಗನ ಚಿತ್ತ ಶುದ್ಧ. ಚಿತ್ತ ಶುದ್ಧ ಆಗದೇ ವಿನಃ ಯಾವ ಜ್ಞಾನಿನೂ ಆಗುವುದಿಲ್ಲ, ಯಾವೊಂದಿಂದ ಅಧ್ಯಾತ್ಮನೂ ಆಗುವುದಿಲ್ಲ. ಆತ್ಮವೇ ಸತ್ಯ. ಆತ್ಮ ಯಾರು ಅಂತ ಕೇಳಿದರೆ ಆತ್ಮನೇ ನಾನು. ಆತ್ಮ ಯಾರದು ಅಂತ ಕೇಳಿದರೆ ಪರಮಾತ್ಮನ ಅಂಶ. ಪರಮಾತ್ಮ ಬೇರೆ, ಆತ್ಮ ಬೇರೆ ಏನು? ಪರಮಾತ್ಮನೇ ಆತ್ಮ, ಆತ್ಮನೇ ಪರಮಾತ್ಮ. ಹಾಗಾದ್ರೆ ನಾನು ಯಾರು? ನಾನೇ ಪರಮಾತ್ಮ, ನಾನೇ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ. ಅದಕ್ಕೆ ಬಸವಣ್ಣಂದ ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಕಟ್ಟಿಗೆ ದೇವರಲ್ಲ. ಲೋಹಗಳಿಂದ ಮಾಡಿದ ದೇವರು ದೇವರುಗಳಲ್ಲ. ಗುಡಿ ಗುಂಡಾರ ಮಠ ಮಸೀದಿಯೊಳಗಿರ್ತಕ್ಕಂಥ ದೇವರು ಅಲ್ಲಂತಾನ ಬಸವಣ್ಣ. ಹಾಗಾದ್ರೆ ದೇವರು ಯಾರು ಅಂತ ಕೇಳಿದ್ರೆ ತನ್ನ ತಾನರಿದೊಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ. ತಾನ ದೇವರಂತ. ದೇವ್ರು ಇದ್ದುಕೊಂಡು ದೇವರ ಹುಡುಕಾಡೋದನ್ರಿ? ಹೇಳ್ರಿ ನೋಡೋಣ, ಎಂಥ ವಿಪರ್ಯಾಸ ಇದು. ಮತ್ತೇನು ಮಾಡ್ಬೇಕ್ರಿ ಅಂತ ನೀವು ಕೇಳ್ತೀರಿ. ನಾವೀಗೇನು ಮಾಡೀವಿ? ದೇವರನ್ನು ಮರ್ತೀವಿ. ಇಲ್ಲ? ತಾ ದೇವರನ್ನೋದನ್ನು ಮರ್ತೀವಿ. ತಾನು ಸತ್ಯ ಅನ್ನೋದನ್ನು ಮರ್ತೀವಿ. ಅದಕ್ಕೀಗೇನು ಮಾಡೋದು? ಹಂಗಾದ್ರೆ ಮರ್ತ್ರೆ ಏನು ಮಾಡ್ತೀರಿ ನೀವು?
ನೆನಪು ಮಾಡ್ಕೋತೀರಿ ಅಲ್ಲ? ನೆನಪು ಮಾಡಿಕೊಳ್ಳೋ ತಡಕ್ಕಿಲ್ದ ನಾನು ಯಾರು? ನಾನೇ ದೇವ, ನಾನೇ ಆತ್ಮ, ನಾನೇ ಪರಮಾತ್ಮ. ಇದು ಸತ್ಯ ಏನು ಮಿಥ್ಯೋ? ಇದು ಸತ್ಯ. ಆದರೆ ನನ್ನನ್ನು ಮರೆಸಿದ್ದು ಯಾವುದು ಅಂತ ಕೇಳಿದರೆ ನಮ್ಮ ಆತ್ಮಶಕ್ತಿ ವಿಕಾರಗೊಂಡು ಮನಸ್ಸು ತಯಾರಾಕತಿ. ಆ ಮನಸ್ಸ ನಮ್ಮೊಳಗೆ ಉಳಿಯೋದಿಲ್ಲ, ಅದು ಹೊರಗೆ ಬರ್ತೈತಿ. ಅದರ ಅವಸ್ಥಾ ಹೊರಮುಖ ಆಯ್ತು. ಅದರ ಬಾಯಾಗ ಪಂಚ ಜ್ಞಾನೇಂದ್ರಿಯ ಅದಾವ, ಪಂಚ ಕರ್ಮೇಂದ್ರಿಯಗಳದಾವ. ಈಗ ನೋಡ್ಕೋರಿ ಎಲ್ಲೈತಿ ಮನಸ್ಸು. ನಿಮ್ಮ ಮನಸ್ಸು ಇಲ್ಲೇ ಇತ್ತು, ಇಲ್ಲಿ ಕಾರ್ಯಕ್ರಮ ಚಂದಕತಿ, ಶಾಂತವಾಗಿ ನೀವು ಕೇಳ್ತೀರಿ. ಆಗಲೇ ಆ ಕಡೆ ಅಡುಗೆ ಮಾಡಾಕತ್ತಾರ, ಏನು ಮಾಡ್ಯಾರೋ ಎಂತ ಮಾಡ್ಯಾರೋ ಅಂತ ಲೆಕ್ಕ ಹಾಕಾಕತ್ತಿತ್ತಂದ್ರೆ, ಎಲ್ಲೇರಿ ಪ್ಯಾಟ್ಯಾಗ ಹೋಗಿತ್ತಂದ್ರೆ, ಮನಸ್ಸನ್ನೋದು ಅದ್ಭುತವಾದಂಥ ಶಕ್ತಿ. ಮನಸ್ಸಿನಾಗ ಏನೈತಿ ಏನಿಲ್ಲ ಅಂತೀರಿ? ಮನಸ್ಸು ಈ ಬ್ರಹ್ಮಾಂಡವನ್ನು ಧಾರಣ ಮಾಡುವಂಥ ತಾಕತ್ತದ. ಈ ಬ್ರಹ್ಮಾಂಡದೊಳಗೆ ಶೋಧನೆ ಮಾಡುವಂಥ ತಾಕತ್ತದ. ಇದೇ ಮನಸ್ಸಿನಿಂದ ಎಲ್ಲ ಮಹಾತ್ಮರಾಗ್ಯಾರ, ವಿಜ್ಞಾನಿಗಳಾಗ್ಯಾರ, ತತ್ವಜ್ಞಾನಿಗಳಾಗ್ಯಾರ. ಆದರೆ ಇದೇ ಮನಸ್ಸಿನಿಂದ ಇನ್ನು ಬೇರೆ ಬೇರೆ ಆಗ್ಯಾರಲ್ಲ ಅವರೆಲ್ಲ ಆಗ್ಯಾರ. ಕೊಲಿಗಡಕರಾಗ್ಯಾರ, ದಳ್ಳುಕೋರರಾಗ್ಯಾರ, ಮೋಸ ಮಾಡೋರಾಗ್ಯಾರ, ದುಃಖಿಗಳಾಗ್ಯಾರ. ಇಂಥ ಮನಸ್ಸು ನಮ್ಮನ್ನು ಏನು ಮಾಡೈತಿ ಅಂತ ಕೇಳಿದ್ರೆ ಹುಚ್ಚರನ್ನಾಗಿ ಮಾಡೈತಿ. ಆ ಮನಸ್ಸನ್ನುವಂಥ ಅದೊಂದು ಪಾತ್ರೆ ಇದ್ದಂಗೆ, ಭಿಕ್ಷುಕನ ಪಾತ್ರೆ ಇದ್ದಂಗೆ. ಯಾಕಂದ್ರೆ ಮನಸ್ಸಿಗೆ ಏನಾದರೂ ಸಾಲದು. ಏನೇನು ಮಾಡಾಕತ್ತೈತಿ ನಿಮಗೆಲ್ಲ ಗುರ್ತದ. ಇಂಥ ಮನಸ್ಸು ಇಟ್ಕೊಂಡು ನಾವು ಸುಖಿಗಳೇನು? ಸಮಾಧಾನ ಸಿಕ್ಕೈತಿ ನಮಗೆ? ಸುಖ ಸಿಕ್ಕೈತಿ? ಇಲ್ಲ. ಅದಕ್ಕೆ ಈ ಮನಸ್ಸು ನಮ್ಮ ಸ್ವರೂಪವನ್ನು ಏನು ಮರೆಸೈತಿ, ಅದನ್ನು ತಿಳ್ಕೋಬೇಕಾದ್ರೆ ಏನು ಮಾಡಬೇಕಾದೀತು? ಹೊರಗೆ ಹರಿಯುವಂಥ ಮನಸ್ಸನ್ನು ಅಂತರಂಗದೊಳಗೆ ಹರಿಸಬೇಕು. ಅಂತರಂಗದಾಗ ಯಾರದಾರ? ಆತ್ಮದ. ಆತ್ಮತ್ಯಂತ ಎಲ್ಲ ಬಡಿವಾರ ನಮ್ಮದೆಲ್ಲ, ಹೌದಲ್ಲ? ಅಂದಮೇಲೆ ಹಂಗೆ ಒಳಗೆ ಹರಿಸೋದಕ್ಕೆ ಧ್ಯಾನ ಅಂತಾರೆ, ಲಕ್ಷ್ಯ ಹಾಕೋದು ಅಂತಾರೆ. ಧ್ಯಾನಮೇವೋ ಪರೋ ಧರ್ಮ, ಧ್ಯಾನಮೇವೋ ಪರಂತಪಃ, ಧ್ಯಾನಮೇವೋ ಪರಾಶೌಚ, ತಸ್ಮಾ ಧ್ಯಾನ ಪರೋಭವತಿ. ಈ ಧ್ಯಾನ ಯಾವುದಕ್ಕೆ ಬೇಕಾಗಿಲ್ಲ? ಯಾರಿಗೆ ಬೇಕಾಗಿಲ್ಲ? ಎಲ್ಲರಿಗೂ ಬೇಕಾಗೈತಿ. ನೀವು ಅನ್ನೋದಿಲ್ಲ, ಏ ತಂಗಿ ಮನಸ್ಸುಗೊಟ್ಟು ಮಾಡು, ಏ ತಮ್ಮ ಮನಸ್ಸುಗೊಟ್ಟು ಮಾಡು. ಮನಸ್ಸುಗೊಟ್ಟು ಮಾಡಿದರೆ ಸರಿ, ಮನಸ್ಸುಗೊಟ್ಟು ಕೇಳಿದರೆ ಸರಿ, ಇಲ್ಲದೆ ಇದ್ದರೆ ವ್ಯರ್ಥ. ಹಾಗಾದ್ರೆ ಅಂಥ ಮನಸ್ಸಿಟ್ಟುಕೊಂಡು ನಾವೆಲ್ಲ ಏನು ಮಾಡಾಕತ್ತೀವಿ ಅಂದರೆ ಚಿಂತೆನೇ ಮಾಡಾಕತ್ತೀವಿ. ಅಕ್ಕ ಮಾದೇವಿ ಹೇಳ್ತಾಳ, ಹೆಣ್ಣು ಮಾಯೆ ಅಲ್ಲ, ಹೊಣ್ಣು ಮಾಯೆ ಅಲ್ಲ, ಮಣ್ಣು ಮಾಯೆ ಅಲ್ಲ, ಮಣದ ಮುಂದಿನ ಆಶೆಯೇ ಮಾಯೆ. ಆಶೆ ಯಾರು ಕಡ್ಕೊಂಡವ್ರದೀವಿ ನಾವು? ಯಾರಿಗೆ ಆಶೆ ಇಲ್ಲ ಹೇಳ್ರಿ ನೋಡೋಣ. ಅಂಥ ಆಶೆ ಇಟ್ಕೊಂಡಂಥ ಮನಸ್ಸು ಏನೇನು ಮಾಡಾಕತ್ತೈತಿ ಅಂತ ಕೇಳಿದ್ರೆ, ಈ ಬ್ರಹ್ಮಾಂಡದೊಳಗೆ ಎರಡು ಸತ್ಯ. ಒಂದು ಪರಮಾತ್ಮ ಪರಬ್ರಹ್ಮ, ಮತ್ತೊಂದು ಪ್ರಕೃತಿ.